ಮಹಾಶಿವರಾತ್ರಿ ದಿವಸ ಈ ಲಿಂಗುವ ದರ್ಶನ ಮಾಡಿದ್ರೆ ಸಾಕ್ಷಾತ್ ಕಾಶಿ ವಿಶ್ವನಾಥನ ದರ್ಶನ ಮಾಡಿದಷ್ಟೇ ಪುಣ್ಯ ಬರುತ್ತಂತ. ಇಲ್ಲಿವರೆಗೂ ಈ ಬಾವಿಗೆ ಆಳನ ಸಿಕ್ಕಿಲ್ಲ. 19ನೇ ಶತಮಾನದಲ್ಲಿ ನಿರ್ಮಿತವಾದ ಈ ದೇವಸ್ಥಾನದೊಳಗ 12ನೇ ಶತಮಾನದ ಶಿಲೆಗಳು ಕಂಡು ಬಂದವು. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹೇಳಕೊಂಡಿರೋದು ಗದಗ ಜಿಲ್ಲೆ ಹೊಂಬಳ ಗ್ರಾಮದ ಆದಿದೇವ ಶ್ರೀ ಶಂಕರಲಿಂಗ ದೇವಸ್ಥಾನದ ಬಗ್ಗೆ. ಅದು 1840ರ ದಶಕದ ಪ್ರಾರಂಭದ ಸಮಯ. ಒಬ್ಬ ಸುಮಂಗಲಿ ಪ್ರತಿನಿತ್ಯ ಒಂದು ತಿಪ್ಪಿಗೆ ಕಸವನ್ನು ಚೆಲ್ತಿರ್ತಾಳ. ಆ ತಿಪ್ಪಿಯ ಒಂದು ಭಾಗದೊಳಗ ಮಲ್ಲಿಗೆ ಹೂಗಳು ಅರಳಿ ತನ್ನ ಪರಿಮಳವನ್ನು ಬೀರುತ್ತಿರ್ತಾವು. ಆ ಪರಿಮಳಕ್ಕೆ ಮನಸೋತ ಆ ಸುಮಂಗಲಿ ಆ ಹೂಗಳನ್ನ ಮುಡ್ಕೊಂಡು ಮನೆಗೆ ಬರ್ತಿರ್ತಾಳ. ಈ ಕೆಲಸ ದಿನನಿತ್ಯ ನಡೀತಾ ಇರುತ್ತೆ. ಆದ್ರೆ ಒಂದಿನ ಆ ಸುಮಂಗಲಿಯ ಅತ್ತೆ ಆ ಹೂಗಳ ಬಗ್ಗೆ ವಿಚಾರಿಸಿದಾಗ ಅವಳು ಆ ತಿಪ್ಪೆ ಕಡೆಗೆ ತೋರಿಸ್ತಾಳ. ಆ ಅತ್ತೆಗೆ ಸಂಶಯ ಬಂದು ಅವರ ಮನೆಯವರ ಕಡೆಯಿಂದ ಆ ಜಾಗವನ್ನ ಅಗ್ಯಾಕ ಪ್ರಾರಂಭ ಮಾಡ್ತಾರ. ಒಂದು ಕವಚ ಹೊಡೆಯುತ್ತೆ. ಅದ್ರೊಳಗ ಒಂದು ಉದ್ಭವ ಲಿಂಗು ಇರುತ್ತೆ. ಆಶ್ಚರ್ಯ ಭಕ್ತಿ ಎರಡೂ ಅವ್ರಿಗೆ ಆಗತ್ತ. ಆ ಲಿಂಗುವನ್ನ ಪೂಜೆ ಮಾಡಕ್ ಪ್ರಾರಂಭ ಮಾಡ್ತಾರ. ಒಂದು ದಿನ ಆ ಊರಿನ ಬ್ರಾಹ್ಮಣರಾದ ಕಾಶಿಕಾರ ತಿರ್ಕಂಬಟ್ರ ಕನಸೊಳಗ ಆ ಶಿವಲಿಂಗು ಬಂದು ನನ್ನ ಗೋಪುರ ಸಮೇತ ಗುಡಿಯನ್ನ ಕಟ್ಟಿಸ ಅಂತೇಳಿ ಆಜ್ಞೆಯನ್ನ ಮಾಡುತ್ತೆ. ಆಗ ಭಟ್ಟರು ಆಗಿನ ಶ್ರೀಮಂತ ರಾಜ ರಾಮರಾಜರ ಒಂದು ಸಹಕಾರದಿಂದ ಗುಡಿಯನ್ನ ಕಟ್ಟಕ ಪ್ರಾರಂಭ ಮಾಡ್ತಾರ. ಕ್ರಿಸ್ತ ಶಕ 1833ರೊಳಗ ರಾಮರಾಜರ ಆಡಳಿತದೊಳಗ ಆ ದೇವಸ್ಥಾನ ಲೋಕಾರ್ಪಣೆ ಆಗತ್ತ. ಮತ್ತು ಆ ಗೋಪುರದ ಕಳಸಾರೋಹಣವನ್ನ ಆಗಿನ ಶ್ರೀಗಳಾದ ಬ್ರಹ್ಮಾನಂದ ಮಹಾರಾಜರು ನೆರವೇರಿಸ್ತಾರ. ಈ ದೇವಸ್ಥಾನದ ಹಿಂಬದಿ ಒಳಗ ಒಂದು ಬಾವಿ ಐತಿ. ಮೊದಲ ಆ ಬಾವಿಯೊಳಗ ಗೊಲ್ಲರು ಅಂದ್ರೆ ಕೃಷ್ಣನ ವಂಶಸ್ಥರು ವಾಸ ಮಾಡ್ತಿದ್ರಿಂದ ಗೊಲ್ಲರ ಬಾವಿ ಮುಂದ ಗೊಲ್ಲಾವಿ ಆತ. ಇನ್ನುವರೆಗೂ ಆ ಗೊಲ್ಲಾವಿಯ ಆಳ ಸಿಕ್ಕಿಲ್ಲ ಅಂತ ಹೇಳಿ ಇಲ್ಲಿ ಜನ ಹೇಳ್ತಾರ. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರ ಮಹಾಶಿವರಾತ್ರಿ ದಿನ ಹೊಂಬಳದ ಶಂಕರಲಿಂಗ, ಅಣ್ಣಿಗೇರಿಯ ಅಮೃತಲಿಂಗ ಮತ್ತು ಗದಗಿನ ತ್ರಿಕುಟೇಶ್ವರ ಲಿಂಗ ಈ ಮೂರು ಉದ್ಭವ ಲಿಂಗಗಳ ದರ್ಶನ ಮಾಡೋದ್ರಿಂದ ಸಾಕ್ಷಾತ್ ಕಾಶಿ ವಿಶ್ವನಾಥನ ದರ್ಶನ ಮಾಡಿದಷ್ಟ ಪುಣ್ಯ ಬರುತ್ತೆ ಅಂತೇಳಿ ಇಲ್ಲಿ ಪ್ರತೀತಿ ಐತಿ. ಅಷ್ಟೇ ಅಲ್ಲ, ಮಹಾಶಿವರಾತ್ರಿ ದಿನ ಇಲ್ಲಿ ನಡೆಯುವಂತ ಜಾತ್ರೆ ಅದ್ಭುತವಾಗಿರುತ್ತೆ. ಗುಡಿಗೆ ದೀಪಗಳ ಅಲಂಕಾರ ನೋಡಿದ್ರೆ ಮನಮೋಹಕವಾಗಿರುತ್ತೆ. ಮತ್ತ ಈ ಗೊಲ್ಲಾವಿಯೊಳಗ ತೆಪ್ಪದ ತೇರು ನಡೆಯುತ್ತಾರ. ಅದನ್ನ ನೋಡಾಕ ನೂರಾರು ಸಾವಿರಾರು ಭಕ್ತರು ಅಲ್ಲಿ ಸೇರಿರ್ತಾರ. ಈ ದೇವಸ್ಥಾನದಲ್ಲಿ ನನಗಿರುವಂತ ಇನ್ನೊಂದಷ್ಟು ಕುತೂಹಲಕಾರಿ ಅಂಶಗಳೇನಂದ್ರ ಈ ದೇವಸ್ಥಾನದೊಳಗ 12ನೇ ಶತಮಾನದ ಕಲ್ಯಾಣರ ಚಾಲುಕ್ಯರ ಶಿಲೆಗಳು ಪತ್ತೆಯಾಗ್ಯವು. ಆ ಶಿಲೆಗಳಿಗೂ ಮತ್ತು ಈ ದೇವಸ್ಥಾನಗಳಿಗೂ ಏನು ಸಂಬಂಧ ಅನ್ನುವಂತ ಸಂಶಯಗಳು ನನಗದಾವು. ಅದ್ರ ಬಗ್ಗೆ ನಾನು ಪರಿಶೀಲನೆ ನಡೆಸೀನಿ. ಮುಂದೆ ಆ ಮಾಹಿತಿಗಳು ಸಿಕ್ಕ ಮೇಲೆ ಅದ್ರ ಬಗ್ಗೆನೂ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ.